ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅಡ್ಡಿಪಡಿಸುತ್ತಿರುವುದನ್ನು ಖಂಡಿಸಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಮಾರ್ಗ ಫೌಂಡೇಶನ್ ಮತ್ತು ಜಿಜಿ ಅನಿತಾ ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ಮಾಡಲಾಯಿತು. ಶಾಲಾ ಕಟ್ಟಡ ಅಭಿವೃದ್ಧಿ ಕಾಮಗಾರಿ 1.2 ಕೋಟಿ ರೂಪಾಯಿಗಳನ್ನು ದತ್ತು ಪಡೆದ ಸಂಸ್ಥೆಗಳು ಶಾಲಾ ಅಭಿವೃದ್ಧಿಗೆ ಖರ್ಚು ಮಾಡಿ ಕಾಮಗಾರಿಯು ಪೂರ್ತಿ ಮುಗಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾತ್ರ ಬಾಕಿ ಉಳಿದಿದ್ದು ಇಲಾಖೆಗೆ ಹಸ್ತಾಂತರಿಸುವ ಹಂತದಲ್ಲಿರುತ್ತದೆ. ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಪ್ರತಿಷ್ಠಾಪಿಸಲು ಕಟ್ಟಡವನ್ನು ಸಹ ನಿರ್ಮಿಸಲಾಗಿರುತ್ತದೆ. ಆದರೆ ನಡುವೆ ಚಿಂತಾಮಣಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಬೈಲಾಂಜನೇಯಪ್ಪ ಉಪನಿರ್ದೇಶಕರು, ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರರವರು ಸದರಿ ಪ್ರತಿಮೆಗಾಗಿ ನಿರ್ಮಿಸಲಾಗಿದ್ದ ಕಟ್ಟಡವನ್ನು ಧ್ವಂಸ ಮಾಡುವಂತೆ ಶಾಲಾ ಮುಖ್ಯ ಶಿಕ್ಷಕರಿಗೆ ಆದೇಶಿಸಿರುತ್ತಾರೆ. ಮುನಿಯಪ್ಪ ಮುಖ್ಯ ಶಿಕ್ಷಕರು ಈ ಆದೇಶಕ್ಕೆ ಉತ್ತರಿಸುತ್ತಾ, ಧ್ವಂಸ ಮಾಡುವ ಯಾವುದೇ ಅಧಿಕಾರ ನನಗೆ ಇರುವುದಿಲ್ಲ, ಹಾಗಾಗಿ ತಾವೇ ಖುದ್ದಾಗಿ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಹೇಳಿರುತ್ತಾರೆ. ಇದೇ ಕಾರಣಕ್ಕಾಗಿ ಮುಖ್ಯ ಶಿಕ್ಷಕರಿಗೆ ಇಂದಿಗೆ ಸುಮಾರು ಸಲ ಪದೇ ನೋಟಿಸ್ಗಳನ್ನ ನೀಡಿ ಕಿರುಕುಳ ನೀಡುವುದಲ್ಲದೆ ಸುಳ್ಳು ದೂರನ್ನ ಅವರ ಮೇಲೆ ಹೊರಿಸಿ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಎಂದು ಆರೋಪಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ಮಾಡಲಾಯಿತು. ಸುನಿಲ್ ಎಂ, ಜೆಕೆ ನ್ಯೂಸ್ ಕನ್ನಡ, ಚಿಂತಾಮಣಿ. 50 ರಿಂದ 51 ನೋಟಿಸ್ ಮುಖ್ಯ ಶಿಕ್ಷಕರು ಕೊಡ್ತಾರೆ. ಈ ಕಟ್ಟಡವನ್ನು ತೆರವುಗೊಳಿಸೋದಕ್ಕೆ ಅವ್ರು ಕಾರ್ಯಗತ ಮಾಡೋದಿಲ್ಲ ಅಂತೇಳಿ ಅವ್ರನ್ನ ಮುಖ್ಯ ಶಿಕ್ಷಕರನ್ನ ಬೇರೆ ಒಂದು ನೆಪ ಒಡ್ಡಿ ಅವ್ರನ್ನ ಅನಾಮತು ಮಾಡಿದ್ದಾರೆ. ಆ ಅನಾಮತನ್ನು ನಾವು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಿಂಪಡಿಬೇಕು. ಹಾಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನಮ್ಮೆಲ್ರಿಗೂ ತಿಳಿದಂಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಆದಂಥ ಪದವಿ ಪೂರ್ವ ಕಾಲೇಜ್ ಆದಂಥ ಸರ್ಕಾರಿ ಬಾಲಕರ ಕಾಲೇಜಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಹಾಗೆ ಸರ್ಕಾರಿ ಪಾಲಿಟೆಕ್ನಿಕಲ್ಲಿ ಸರ್ ಎಂ ವಿಶ್ವೇಶ್ವರ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಸುಮಾರು ಸರ್ಕಾರಿ ಕಚೇರಿಗಳಲ್ಲಿ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲೇ ನಮ್ಮ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ ಮುಂದೆ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೆಲ್ಲ ಯಾರು ಪರ್ಮಿಷನ್ ತಗೊಂಡ್ರು? ಯಾವ ಅಧಿಕಾರಿಗಳು ಯಾವ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ? ನಗರಸಭೆ ಮುಂದೆ ಗಣೇಶನ ದೇವಸ್ಥಾನ ಕಟ್ಟಿದ್ದಾರೆ, ಯಾರು ಪರ್ಮಿಷನ್ ತಗೊಂಡಿದ್ದಾರೆ? ಸ್ಟ್ಯಾಚ್ಯೂ ಇಡಬೇಕು ಅಂತೆಲ್ಲ ರೆಡಿ ಆಗಿತ್ತು. ಆವತ್ತು ಇದೇ ವ್ಯಕ್ತಿಗಳು ಅಡ್ಡಿಪಡಿಸಿದ್ರು, ಅದನ್ನು ಇಡಬಾರ್ದು ಅಂತ ಹೇಳ್ಬಿಟ್ಟು. ಇವತ್ತು ಇದಕ್ಕೂ ಅದೇ ವ್ಯಕ್ತಿಗಳೇ ಅಡ್ಡಿಪಡಿಸ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಮೇಲೆ ಬೇರೆ ಯಾವ ಜಾತಿಗಳ ಬೇರೆ ಮೇಲ್ವರ್ಗದವರು ನಮ್ಮ ಮೇಲೆ ಬರಲ್ಲ, ನಮ್ಮವ್ರನ್ನ ನಮ್ಮ ಮೇಲೆ ನಮ್ಮವ್ರನ್ನ ಬಿಡ್ತಕ್ಕಂಥ ಕೆಲಸ ನೀವು ಮೊದಲು ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಬಾ ಸಾಹೇಬರು ಈ ದೇಶದ ಆಸ್ತಿ, ನನ್ನ ಆಸ್ತಿ ಅಲ್ಲ, ಈ ದೇಶದ ಆಸ್ತಿ. ಇಡೀ ಪ್ರಪಂಚದ ಎಲ್ಲ 196 ದೇಶಗಳಲ್ಲಿ ಅವರ ಪುತ್ರಿಗಳಿದ್ದು ಅವರು ಗೌರವಿಸ್ತಾ ಇದ್ರೆ ಇನ್ನು ನಾವು ವಿನ್ಯಾಸ ಅಲ್ಲೇ ಒಳಗಡೆ ಬಿಟ್ಟಿದ್ದೀವಿ. ದಯವಿಟ್ಟು ವಿಶಾಲವಾಗಿರ್ತಕ್ಕಂಥ ಮನುಷ್ಯನಿಂದ ಯೋಚನೆ ಮಾಡಿ. ಮತ್ತೆ ಅವ್ರು ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅವರಿಗೆ ಮತ್ತೆ ಇನ್ನೊಂದು ಶಾಲೆ ತಗೋಬೇಕು, ಇನ್ನೊಂದು ಶಾಲೆ ತಗೋಬೇಕು, ಅವ್ರು ನೋಡಿ ಇನ್ನೊಬ್ಬರಿಗೆ ಪೂಜೆ ಬರಬೇಕು, ಅವರ ಕೆಲಸಗಳು ಮಾಡಬೇಕು. ದೊಡ್ಡ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಾವೆಲ್ಲ ಸೇರಿ ಸ್ವಾಗತಿಸ್ತೀವಿ, ಅವರನ್ನು ನಾವು ಅಭಿನಂದಿಸ್ತೇವೆ ಆ ಥರ ಮಾಡಿದ್ರೆ. ಆದರೆ ಇಲ್ಲಿ ಅಂಬೇಡ್ಕರ್ ಪ್ರತಿಮೆ ಹೇಳೋದ್ರಿಂದ ಚಿಂತಾಮಣಿ ಕ್ಷೇತ್ರದಲ್ಲಿ ಏನೋ ಆಗುತ್ತೆ ಅಂತ ಭ್ರಮೆಯಲ್ಲಿರೋರಿಗೆ ನೀವು ಅವ್ರಿಗೆ ಬುದ್ಧಿವಾದ ಹೇಳಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಸಹ ಮನವಿ ಮಾಡ್ತಾ, ಏನು ಇದನ್ನು ಇವಾಗ ಆಲ್ರೆಡಿ ಇದು ಕೆಲಸ ಮುಗಿದಿದೆ. ಕೆಲಸ ಮುಗಿದಿದ್ದೇನು ಈ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಅಂದರೆ ಆ ಶಾಲೆ ಕಾರ್ಯಾರಂಭ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದಂಥ ಏನು ಪ್ರೋಟೋಕಾಲ್ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಇರ್ಬೋದು, ಮತ್ತು ಈ ಲೋಕಸಭಾ ಕ್ಷೇತ್ರದ ಸಂಸದರು ಇರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ವರ್ಗದ ಅಧಿಕಾರಿಗಳು ಯಾರ್ಯಾರು ಬರಬೇಕು ಅದೊಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಪ್ರಕಾರ ಎಲ್ಲರನ್ನ ಆಹ್ವಾನ ಮಾಡಿ ಅದನ್ನು ಅದ್ದೂರಿಯಾಗಿ ಪ್ರಾರಂಭೋತ್ಸವ ಮಾಡಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483